ಬರುವ ಮೊದಲೀ ಒಂದು ಭವಕ್ಕೆ ನಾನು ಇಂದ್ರನಾಗಿದ್ದೆ. ಆ 16ನೇ ಸ್ವರ್ಗದಲ್ಲಿ ಕಳೆದೆ ನಾನಲ್ಲಿ 22 ಸಾಗರೋಪಮ ಕಾಲವನು ಅನುಭವಿಸುತ್ತಲಾ ದಿವ್ಯ ಭೋಗೋಪಭೋಗಗಳನ್ನು. ಅದರ ಪೂರ್ವ ಭವದಲ್ಲಿ ಸ್ವೀಕರಿಸಿ ಸಂಯಮವ ನಾನು ಮಾಡಿಕೊಂಡೆನಾ. ತೀರ್ಥಂಕರ ಪ್ರಕೃತಿಯ ಬಂದವನು ಆಗಿಹುದೀ ಜನ್ಮದಲ್ಲದರ ಉದಯವು ತೋರುವಂತೆ ಪೂರ್ವ ದಿಸೆಯಲ ಅರುಣೋ ರಾಗವು ವ್ಯಾಪಿಸಿದುದು ಲೋಕದಲ್ಲಿ. ಅಧರ್ಮ ಅತ್ಯಾಚಾರಗಳು ಧರ್ಮದ ಹೆಸರಿನಲ್ಲಿ ವ್ಯಾಪಿಸುವಂತೆ ವೃಕ್ಷವನು ಬಂದಳಿಕೆಯುವಂತೆ ಪರಿಹರಿಸಬೇಕು ನಾನೀ ಲೋಕಾಕಾಸಾರವನು. ವ್ಯಾಪಿಸಿ ಹಾವಸೆಯನು ಅಳಿಸಿ ಅಜ್ಞಾನಾಂಧಕಾರವನು ಬೆಳಗಿಸಬೇಕೋ ಸುಜ್ಞಾನ ದೀವಿಗೆಯನು. ಗ್ರಹಿಸಲಾರೆನು ನಾನೆಲ್ಲಿಯವರೆಗೂ ಸಂಯಮವನು ಹೊಂದಲಾರೆನು ನಾನದರ ಬಗೆ ಆತ್ಮಶುದ್ಧಿಯನು. ಆಗದಿರೆ ಸ್ವತಃ ನಾನೇ ಶುದ್ಧ ಬುದ್ಧನು ಅಸಮರ್ಥವೆನಿಸುವ ನಾನು ನೆರವೇರಿಸಲು ಲೋಕ ಕಲ್ಯಾಣವನು. ಆಗದೂ ಸಾಧನೆಯು ಇದ್ದರೆ ನಾನಿಂತು ಈ ಸಂಸಾರ ಬಂಧನದಲ್ಲಿ ಅಂತೆ ನಾ ತೊಡಗಬೇಕಿನ್ನು ತಡ ಮಾಡದೆ ಆತ್ಮ ಸಾಧನೆಯಲ್ಲಿ ಹೊರಬಂದು ಮಮತೆ ಮೋಹದಿ ಕೆಸರಿಂದಲೇ ಏಳುತ್ತಲಿ ಬಗೆಯ ಚಿಂತನಾತರಂಗಗಳು ಮಹಾವೀರನ ಚಿತ್ತಸಾಗರದಿ ನಿರಂತರದಿ ಸಿದ್ಧಗೊಳಿಸಿದವು ಅವನನ್ನು ಕೈಗೊಳ್ಳಲು ದಿಗಂಬರ ದೀಕ್ಷೆಯನು ತ್ವರೆಯಲಿ. ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ 29 ವರ್ಷದ ವಯೋಮಾನನಾದಂಥ ವರ್ಧಮಾನ ಆತ ದಿಗಂಬರ ದೀಕ್ಷೆಯನ್ನು ಪಡ್ಕೋಬೇಕು, ನಿರ್ವಾಣ ಪಥದತ್ತ ಹೋಗಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಚಿಂತನೆಯನ್ನು ಮಾಡ್ತಾ ಹೇಳ್ತಾರೆ, ನಾನು ನನ್ನ ಈ ಜನ್ಮದ ಹಿಂದಿನ ಭವದಲ್ಲಿ ನಾನು ಇಂದ್ರನಾಗಿದ್ದೆ. 16ನೇ ಸ್ವರ್ಗದಲ್ಲಿ ನಾನು 22 ಸಾಗರೋಪಮ ಕಾಲ ಲೆಕ್ಕ ಮಾಡಲಿಕ್ಕಾಗೋದಿಲ್ಲ, ಕೋಟ್ಯಾಂತರ ವರ್ಷವನ್ನು ನಾನು ಅನುಭವಿಸಿದೆ ದಿವ್ಯ ಭೋಗೋಪಭೋಗಗಳನ್ನು. ಅದರ ಪೂರ್ವದಲ್ಲಿ ನಾನು ಸಂಯಮದ ರಥವನ್ನು ನಾನು ಮಾಡಿಕೊಂಡಿದ್ದರಿಂದ ತೀರ್ಥಂಕರ ಪ್ರಕೃತಿಯ ಬಂಧ ನನಗೆ ಪ್ರಾಪ್ತಿಯಾಗಿತ್ತು. ಈ ಜನ್ಮದಲ್ಲಿ ಅದು ಉದಯವಾಗ್ತಾ ಇದೆ. ಪೂರ್ವ ದಿಸೆಯಲ್ಲಿ ಅರುಣ ರಾಗ ಹೇಗೆ ಅರುಣೋದಯವೇ ಕಾಣುತ್ತೋ ಅದೇ ರೀತಿ ಈ ಲೋಕದಲ್ಲಿ ಅಧರ್ಮ ಅತ್ಯಾಚಾರ ಧರ್ಮದ ಹೆಸರಿನಲ್ಲಿ ಬಲಿ ಪ್ರಾಣಿ ಬಲಿ ಇವೆಲ್ಲವೂ ಕೂಡ ಇದೆ, ಹಿಂಸೆ ಇದೆ. ಆದ್ದರಿಂದ ಜನರ ಜ್ಞಾನಾಂಧಕಾರವನ್ನು ನಾನು ದೂರ ಮಾಡಿ ಬೆಳಗಬೇಕು, ಅವರಲ್ಲಿ ಸುಜ್ಞಾನದ ದೀವಿಗೆಯನ್ನು ನಾನು ಬೆಳಗಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ. ಹಾಗೆ ನಾನು ಎಲ್ಲಿವರೆಗೂ ಸಂಯಮವನ್ನು ನಾನು ಪ್ರಾಪ್ತಿ ಮಾಡೋಕ್ಕಾಗೋದಿಲ್ಲ ಅಲ್ಲಿವರೆಗೂ ಆತ್ಮಶುದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹೇಳ್ತೇನೆ, ನಾನೇ ಶುದ್ಧ ಬುದ್ಧನು ಅಂತ ಹೇಳ್ಕೊಂಡು ಲೋಕ ಕಲ್ಯಾಣ ಆಗಬೇಕಾದ್ರೆ ನನಗೆ ಸಂಯಮ ಬೇಕು ಅಂಥೇಳಿ ಸಂಸಾರ ಬಂಧನದಲ್ಲಿ ಇರಲಿಕ್ಕಾಗೋದಿಲ್ಲ ಅಂತ ಆತ್ಮ ಸಾಧನೆಯನ್ನು ಮಾಡಬೇಕು ಅಂಥೇಳಿ ಮಮತೆ ಮೋಹದ ಕೆಸರಿನಿಂದ ದೂರ ಆಗಬೇಕು ಅಂತ ಚಿಂತನೆಯನ್ನು ಮಾಡ್ತಾರೆ. ಹೀಗೆ ಹೇಳುತ್ತಾ ಬಗೆ ಬಗೆಯ ಚಿಂತನ ತರಂಗಗಳು ಮಹಾವೀರನ ಚಿತ್ತಸಾಗರದಲ್ಲಿ ಬರ್ತವೆ. ಹೀಗೆ ಅದು ಸಿದ್ಧಗೊಳಿಸ್ತು. ಹೀಗೆ ದಿಗಂಬರ ದೀಕ್ಷೆಯನ್ನು ನಾನು ಅತಿ ಬೇಗ ತೆಗೆದುಕೊಳ್ಬೇಕು ಎಂಬತಕ್ಕಂಥ ಯೋಚನೆಯನ್ನು ವರ್ಧಮಾನರು 29ನೇ ವಯೋಮಾನದಲ್ಲಿ ಮಾಡ್ತಾರೆ ಅನ್ನುವಲ್ಲಿಗೆ ಆ 12ನೇ ಸೋಪಾನ ಮುಗಿಯುತ್ತೆ. ಇದು ವರ್ಣರಂಜಿತ ವಿಷಫಲದಂತಿಹುದು ಸಂಸಾರವೆಂಬುದು. ಸಂಸಾರದ ಬಗ್ಗೆ ಅತ್ಯಂತ ಕಠೋರ ನುಡಿಗಳನ್ನು ಇಲ್ಲಿ ಡಾಕ್ಟರ್ ತಾರಾಶೇಖರರು ತಮ್ಮ ಕಾವ್ಯದಲ್ಲಿ ಸಂಯೋಜನೆಗೊಳಿಸಿರುವುದು ಅತ್ಯಂತ ಶ್ರೇಷ್ಠ. ನಮಸ್ಕಾರ.